ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಪುರಾಣ ಅಧ್ಯಾಯ 12. ಸಾಲಿಗ್ರಾಮ ದಾನದಿಂದ ಫಲ. ಮಹಾರಾಜ, ನಾನು ನಿನಗೆ ಕಾರ್ತಿಕ ಮಾಸದ ವ್ರತದ ಫಲದ ಬಗ್ಗೆ ಕಥೆಯನ್ನು ಹೇಳುವೆನು. ಕಾರ್ತಿಕ ಸೋಮವಾರ, ಉತ್ಥಾನ ದ್ವಾದಶಿ, ಹುಣ್ಣಿಮೆ ದಿನಗಳ ವಿಶೇಷ ಹೇಳುತ್ತೇನೆ. ಅಂದು ದೊರಕುವ ಫಲಗಳ ಬಗ್ಗೆ ವಿವರಣೆ ನೀಡುತ್ತೇನೆ. ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠ ತಿಂಗಳು. ಹರಿ ಮತ್ತು ಹರನ ಸಾನ್ನಿಧ್ಯ ಪಡೆದುಕೊಳ್ಳಲು ಸೂಕ್ತ ಸಮಯ. ಕಾರ್ತಿಕ ಮಾಸದಲ್ಲಿ ಇಡೀ ದಿನ ಉಪವಾಸ ಇದ್ದು ಭಗವಂತನ ನಾಮಸ್ಮರಣೆ ಮಾಡಬೇಕು. ರಾತ್ರಿ ಹರಿಹರನ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ದೀಪಾರಾಧನೆ ಮಾಡಿ ಆಕಾಶದಲ್ಲಿ ಮೂಡಿದ ನಕ್ಷತ್ರಗಳನ್ನು ವೀಕ್ಷಿಸಿ ನಂತರ ಫಲಾಹಾರ ಅಥವಾ ಉಪಹಾರ ಸೇವನೆ ಮಾಡಿ. ಕಾರ್ತಿಕ ಸೋಮವಾರ ಶಿವನಿಗೆ ಪಂಚಪ್ರಾಣ. ಆದರೆ ಕಾರ್ತಿಕ ಶನಿ ತ್ರಯೋದಶಿ ದಿನದಂದು ಮಾಡಿದ ಪೂಜೆ ಅತ್ಯಂತ ಫಲದಾಯಕ. ಕಾರ್ತಿಕ ಮಾಸದಲ್ಲಿ ಒಂದು ದಿನಕ್ಕಿಂತ ಮತ್ತೊಂದು ದಿನ ಶ್ರೇಷ್ಠ. ಕಾರ್ತಿಕ ಹುಣ್ಣಿಮೆ ಪೂಜೆ ಸಹ ಭಕ್ತರಿಗೆ ವರದಾನ. ಕಾರ್ತಿಕ ಶುಕ್ಲ ಪಾಡ್ಯಮಿ ಅಥವಾ ಬಲಿಪಾಡ್ಯಮಿ ದಿನ ಮಾಡಿದ ಭಗವಂತನ ಸೇವೆ ಭಕ್ತರನ್ನು ವೈಕುಂಠವಾಸಿಯಾಗಲು ಸಹಕರಿಸುತ್ತದೆ. ಉತ್ಥಾನ ದ್ವಾದಶಿ ದಿನ ಮಾಡಿದ ಪೂಜೆ ಕೋಟಿಗಿಂತ ಅಧಿಕ ಫಲ ನೀಡುವುದು ಶತಸಿದ್ಧ. ಕಾರ್ತಿಕ ಶುದ್ಧ ಏಕಾದಶಿ ದಿನ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ನಾರಾಯಣನ ದರ್ಶನ ಪಡೆದುಕೊಳ್ಳಬೇಕು. ಇಡೀ ದಿನ ಉಪವಾಸ ಮಾಡಬೇಕು. ರಾತ್ರಿ ಜಾಗರಣೆ ಮಾಡಿ ಮರುದಿನ ಮುಂಜಾನೆ ಪ್ರಾತಃ ಕಾಲ ಎಚ್ಚರಗೊಂಡು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ಶುದ್ಧರಾಗಬೇಕು. ಎಂದಿನಂತೆ ದೇವತಾರ್ಚನೆ ಮಾಡಿ ಭೋಜನ ಸಿದ್ಧಪಡಿಸಿ ಬ್ರಾಹ್ಮಣರಿಗೆ ಉಣಬಡಿಸಬೇಕು. ನಂತರ ಉಪವಾಸ ತೊರೆದು ನೀವು ಭೋಜನ ಸ್ವೀಕಾರ ಮಾಡಿ. ಈ ರೀತಿ ವ್ರತದ ಆಚರಣೆ ಮಾಡುವ ಭಕ್ತನು ಇಹಲೋಕದಲ್ಲಿ ಸಂಪನ್ನನಾಗುತ್ತಾನೆ. ತಾನು ತೀರಿಕೊಂಡ ಬಳಿಕ ವಿಷ್ಣುವಿನ ಸಾನ್ನಿಧ್ಯ ಪಡೆದು ವೈಕುಂಠವಾಸಿಯಾಗುತ್ತಾನೆ. ಕಾರ್ತಿಕ ಶುದ್ಧ ದ್ವಾದಶಿ ದಿನ ಕೇವಲ ಒಬ್ಬ ಬ್ರಾಹ್ಮಣನಿಗೆ ಊಟ ನೀಡಿದರೂ ಅವನು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಪಡೆದುಕೊಂಡು ಸುಖವಾಗಿರುತ್ತಾನೆ. ಅಂತಹ ವ್ಯಕ್ತಿ ಸೂರ್ಯಗ್ರಹಣದ ಸಮಯದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೂ ಸಾಕು, ಅವನು ಕೋಟಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಪುಣ್ಯ ಪಡೆದುಕೊಳ್ಳುತ್ತಾನೆ. ಇದು ನಿತ್ಯ ಸತ್ಯ. ಉತ್ಥಾನ ದ್ವಾದಶಿ ದಿನ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾದ ದಿನ. ಆ ದಿನ ಬ್ರಾಹ್ಮಣರಿಗೆ ಭೋಜನ ಏರ್ಪಡಿಸಬೇಕು. ಹಾಗೆಯೇ ಅಂದು ದಾನ ಧರ್ಮಗಳನ್ನು ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಹಸು ಮತ್ತು ಕರು ದಾನ ಮಾಡಿದರೆ ಅಂತಹ ವ್ಯಕ್ತಿ ಸತ್ತ ನಂತರ ವೈಕುಂಠದಲ್ಲಿ ಇಂದ್ರನ ವೈಭೋಗ ಅನುಭವಿಸಿ 100 ವರ್ಷಗಳ ಕಾಲ ಸ್ವರ್ಗವಾಸಿಯಾಗಿ ಇರುತ್ತಾನೆ. ಉತ್ಥಾನ ದ್ವಾದಶಿ ದಿನ ತುಳಸಿ ಪೂಜೆ ಮಾಡುವುದರಿಂದ ಸಕಲ ರೋಗಗಳು ನಿವಾರಣೆ ಆಗುತ್ತವೆ. ಉತ್ಥಾನ ದ್ವಾದಶಿ ದಿನ ಬೆಳ್ಳಿ ಗೋವು ತಯಾರಿಸಿ ಚಿನ್ನದ ಕೊಂಬುಗಳು ಇಟ್ಟು ಪಾದಗಳನ್ನು ಅಲಂಕರಿಸಿ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅವನಿಗೆ ಸ್ವರ್ಗ ಸುಖ ಖಚಿತ. ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣರಿಗೆ ವಸ್ತ್ರದಾನ ಮಾಡಿ. ಕಾರ್ತಿಕ ಮಾಸದ ವ್ರತವನ್ನು ನಿಷ್ಠೆ ನೇಮದಿಂದ ಆಚರಿಸಿ ಅನುಸರಿಸಿದರೆ ಸಾಕು, ವೈಕುಂಠವಾಸಿಗಳಾಗಿ ಸುಖದಿಂದ ಇರಬಹುದು. ಮಾನವ ಅನೇಕ ಪಾಪಗಳನ್ನು ಮಾಡಿರುತ್ತಾನೆ. ಇದು ಬಹಳ ಸಹಜ. ಹೀಗಾಗಿ ಅಂತಹ ಸಕಲ ಪಾಪಗಳನ್ನು ಹೋಗಲಾಡಿಸಲು ಕಾರ್ತಿಕ ಹುಣ್ಣಿಮೆ ಅಥವಾ ಬಲಿಪಾಡ್ಯಮಿ ದಿನದಂದು ಕಂಚಿನ ಪಾತ್ರೆಯಲ್ಲಿ ಹಸುವಿನ ತುಪ್ಪ ಹಾಕಿ ದೀಪಗಳನ್ನು ಬೆಳಗುವುದರಿಂದ ಮೋಕ್ಷ ಮುಕ್ತಿ ಪ್ರಾಪ್ತ. ಪಾಪಗಳಿಂದ ಮನುಷ್ಯ ಪಾರಾಗುತ್ತಾನೆ. 1000 ಸೂರ್ಯಗ್ರಹಣದ ಸ್ನಾನ, 1,00,000 ಅಮಾವಾಸ್ಯೆ ಪೂಜೆಗಳಿಂದ ಗಳಿಸಿಕೊಳ್ಳುವ ಪುಣ್ಯಕ್ಕಿಂತಲೂ ಕಾರ್ತಿಕ ಮಾಸದಲ್ಲಿ ಪಡೆದುಕೊಳ್ಳುವ ಪುಣ್ಯ ಅಧಿಕ. ಉತ್ಥಾನ ದ್ವಾದಶಿ ದಿನ ಜನಿವಾರ ಅಥವಾ
ಯಜ್ಞೋಪವೀತ ದಾನ ಮಾಡುವುದು ಉತ್ತಮ, ಒಳ್ಳೆಯದು. ಹೀಗೆ ದಾನ ಮಾಡಿದ ಮಾನವನು ಭೂಲೋಕದಲ್ಲಿ ಸಕಲ ಸುಖಗಳಿಗೆ ಭಾಜನ ಆಗುತ್ತಾನೆ. ಅನೇಕ ವರ್ಷಗಳ ಕಾಲ ವಿಷ್ಣುವಿನ ಸನಿಹದಲ್ಲಿ ಇರುತ್ತಾನೆ. ಅವನಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಕಾರ್ತಿಕ ಮಾಸ ಶುದ್ಧ ದ್ವಾದಶಿ ಎಂದರೆ ಉತ್ಥಾನ ದ್ವಾದಶಿಯ ದಿನ ಬಂಗಾರದ ತುಳಸಿ ಗಿಡವನ್ನು ನೀತಿವಂತ ಬ್ರಾಹ್ಮಣನಿಗೆ ದಾನ ಮಾಡಿ. ಬ್ರಾಹ್ಮಣ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿರಬೇಕು. ತನ್ನ ಬ್ರಾಹ್ಮಣಿಕೆಯನ್ನು ಉಳಿಸಿಕೊಂಡಿರಬೇಕು. ಆಗ ಭಕ್ತನಿಗೆ ಭೂದಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಹಾಗೆಯೇ ಸಾಲಿಗ್ರಾಮ ದಾನವನ್ನು ಉತ್ತಮ ಬ್ರಾಹ್ಮಣನಿಗೆ ಮಾಡಿ. ಆ ರೀತಿ ಸಾಲಿಗ್ರಾಮ ದಾನ ಮಾಡಿದ ಭಕ್ತನಿಗೆ 4 ಸಮುದ್ರದ ನಡುವೆ ಇಡೀ ಭೂಮಂಡಲವನ್ನು ದಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಈ ವಿಷಯಕ್ಕೆ ಸಂಬಂಧಿಸಿದ ಕಥೆ ಇದೆ. ಹಲವಾರು ವರ್ಷಗಳ ಹಿಂದೆ ಶ್ರೀರಾಮ ಭೇಟಿ ನೀಡಿದ ಗೋದಾವರಿ ನದಿ ತೀರದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ಶೆಟ್ಟಿ ಅಥವಾ ವೈಶ್ಯ ಕುಲದ ಸಂಜಾತ ವಾಸವಾಗಿದ್ದನು. ಅವನ ವೃತ್ತಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದು. ಆದರೆ ಕೆಟ್ಟ ವ್ಯಕ್ತಿಯಾಗಿ ದುರಾಚಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದನು. ಅವನಿಗೆ ಅನೈತಿಕ ಮಾರ್ಗದಿಂದ ಹಣ ಸಂಪಾದನೆ ಆಗುತ್ತಿತ್ತು. ಅವನು ಕೇವಲ ಹಣ ಸಂಪಾದನೆ ಮಾತ್ರ ಮಾಡುತ್ತಿದ್ದನು. ತಾನೂ ಸಹ ಸರಿಯಾಗಿ ಹೊಟ್ಟೆಗೆ ತಿನ್ನುತ್ತಿರಲಿಲ್ಲ. ಯಾರಾದರೂ ಹಸಿದು ಬಂದವರಿಗೂ ಅನ್ನ ಆಹಾರ ಹಣ ನೀಡುತ್ತಿರಲಿಲ್ಲ. ಅವನು ಪರಮಲೋಭಿ, ಜಿಪುಣ. ತಾನು ಸಂಪಾದನೆ ಮಾಡಿದ ಪ್ರತಿ ಪೈಸೆಯನ್ನು ಜೋಪಾನವಾಗಿ ಬಚ್ಚಿಡುತ್ತಿದ್ದನು. ಅವನು ಜನರನ್ನು ಛೇಡಿಸುತ್ತಾ ದೂಷಣೆ ಮಾಡುತ್ತಾ ತನ್ನ ಕಾಲವನ್ನು ಕಳೆಯುತ್ತಿದ್ದನು. ಇಂತಹ ಸ್ವಭಾವ ಅವನ ದಿನನಿತ್ಯದ ವೃತ್ತಿ ಎನ್ನುವಂತೆ ಆಗಿತ್ತು. ವ್ಯಾಪಾರಂ ದ್ರೋಹ ಚಿಂತನಂ ಎನ್ನುವ ಮಾತು ಇದೆ. ಶೆಟ್ಟಿಯು ನಾಣ್ಣುಡಿಗೆ ತಕ್ಕಂತೆ ವರ್ತಿಸುತ್ತಿದ್ದನು. ಯಾರಿಗೂ ಕೈ ಎತ್ತಿ ಚಿಕ್ಕಾಸೂ ನೀಡುತ್ತಿರಲಿಲ್ಲ. ಮೋಸದಿಂದ ವಸ್ತುಗಳನ್ನು ಮಾರಾಟ ಮಾಡಿ ಹಣ ಗಳಿಕೆ ಮಾಡುತ್ತಿದ್ದನು. ಶೆಟ್ಟಿ ವಾಸ ಮಾಡುತ್ತಿದ್ದ ಹಳ್ಳಿಗೆ ಸಮೀಪ ಹತ್ತಿರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದನು. ಅವನಿಗೆ ಯಾವುದೋ ಕಷ್ಟ. ಶೆಟ್ಟಿ ಬಳಿ ಬಂದು ಸ್ವಲ್ಪ ಹಣ ಸಾಲವಾಗಿ ಪಡೆದುಕೊಂಡನು. ಕೆಲವು ತಿಂಗಳು ಕಳೆಯಿತು. ಬ್ರಾಹ್ಮಣನಿಗೆ ಸಾಲ ವಾಪಸ್ಸು ಕೊಡಲು ಆಗಲಿಲ್ಲ. ಶೆಟ್ಟಿ ತನ್ನ ಹಣ ಕೂಡಲೇ ಕೊಡಬೇಕು ಎಂದು ಬ್ರಾಹ್ಮಣನಿಗೆ ಕಾಟ ಕೊಡಲು ಪ್ರಾರಂಭಿಸಿದನು. ವೈಶ್ಯ ಶೆಟ್ಟಿ ಅನೇಕ ರೀತಿಯಿಂದ ಬ್ರಾಹ್ಮಣನಿಗೆ ನೋಯಿಸಿ ತಿರಸ್ಕಾರದಿಂದ ಮಾತನಾಡುತ್ತಿದ್ದನು. ಆದರೆ ಸಾಲ ಹಿಂತಿರುಗಿಸಲು ಬ್ರಾಹ್ಮಣನ ಬಳಿ ಹಣ ಇರಲಿಲ್ಲ. ಕೊನೆಗೆ ಬ್ರಾಹ್ಮಣ ಶೆಟ್ಟಿಯ ಬಳಿ ದೀನನಾಗಿ ನಿಂತು ಕೇಳಿಕೊಂಡನು, ಅಯ್ಯ, ನನಗೆ 1 ತಿಂಗಳು ಸಮಯ ಕೊಡು, ನಿನ್ನ ಹಣ ವಾಪಸ್ಸು ಮಾಡುತ್ತೇನೆ. ಶೆಟ್ಟಿ ಕೋಪದಿಂದ ಒಪ್ಪಿಗೆ ನೀಡಿದನು. ಕೇವಲ 1 ತಿಂಗಳು ಸಮಯ ಕಳೆಯುವುದು ಬಹಳ ಸುಲಭ. 1 ತಿಂಗಳ ಗಡುವು ಮುಗಿಯಿತು. ಶೆಟ್ಟಿ ಲಗುಬಗೆಯಿಂದ ಬ್ರಾಹ್ಮಣನ ಬಳಿಗೆ ಓಡೋಡಿ ಬಂದನು. ಆಗಲೂ ಬ್ರಾಹ್ಮಣನ ಬಳಿ ಹಣ ಇರಲಿಲ್ಲ. ಸಾಲ ವಾಪಸ್ಸು ಮಾಡು ಎಂದು ಶೆಟ್ಟಿ ಜೋರಾಗಿ ಕೇಳಿದನು. ಬ್ರಾಹ್ಮಣನ ಕಣ್ಣಲ್ಲಿ ನೀರು. ಅವನ ಬಳಿ ಚಿಕ್ಕಾಸೂ ಇರಲಿಲ್ಲ. ಅವನ ಶೆಟ್ಟಿ ಎದುರು ನಿಂತು ಕೈ ಮುಗಿದು ಕೇಳಿಕೊಂಡನು, ಅಯ್ಯ, ಈಗಲೂ ನನ್ನ ಬಳಿ ಹಣ ಇಲ್ಲ. ಈ ಜನ್ಮದಲ್ಲಿ ನಾನು ನಿನ್ನ ಸಾಲ ತೀರಿಸಲಾರೆ. ಮುಂದಿನ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಮಗನಾಗಿ ದುಡಿದು ಸಾಲ ತೀರಿಸುವೆ. ನನ್ನನ್ನು ಬಿಟ್ಟು ಬಿಡು. ಶೆಟ್ಟಿಗೆ ಅಪಾರ ಕೋಪ ಬಂದಿತು. ಅವನು ಬ್ರಾಹ್ಮಣನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಕೂಗಾಡಿದನು. ಅವನು ಕೋಪಾವೇಶದಿಂದ ಬ್ರಾಹ್ಮಣನ ಕುತ್ತಿಗೆ ಹಿಡಿದು ಕಿವಿಚಿದನು. ಬ್ರಾಹ್ಮಣ ತನ್ನ ಜೀವ ಕಳೆದುಕೊಂಡನು. ತಾನು ಬ್ರಾಹ್ಮಣನನ್ನು ಕೊಂದು ಹಾಕಿರುವುದು ಯಾರಾದರೂ ನೋಡಿದರೆ ಗತಿ ಏನು ಎನ್ನುವ ಭಯದಿಂದ ಓಡಿ ಮನೆಗೆ ಬಂದು ತಲುಪಿದನು. ಆದರೇನು, ಭಗವಂತ ಅವನ ಪ್ರಾಣವನ್ನು ತೆಗೆದುಕೊಂಡನು. ಆದರೆ ಶೆಟ್ಟಿಗೆ ಬ್ರಹ್ಮಹತ್ಯೆ ಪಾಪ ಸುತ್ತಿಕೊಂಡಿತು. ಯಮದೂತರು ಶೆಟ್ಟಿ ಮನೆಗೆ ಬಂದು ಪಾಶಗಳಿಂದ ಅವನನ್ನು ಕಟ್ಟಿಹಾಕಿ ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಯಮಧರ್ಮರಾಜನು ಶೆಟ್ಟಿಯನ್ನು ಎಂತಹ ಕೂಪಕ್ಕೆ ತಳ್ಳಬೇಕು ಎಂದು ಯೋಚನೆ ಮಾಡಿದನು. ಅವನಿಗೆ ನರಕಲೋಕದಲ್ಲಿ ನಾನಾ ಯಾತನೆಯನ್ನು ನೀಡಲಾಯಿತು. ಮುಂದೆ
ಶೆಟ್ಟಿಗೆ ಒಬ್ಬ ಮಗನು ಭೂಲೋಕದಲ್ಲಿ ಜನಿಸಿದ್ದನು. ಅವನ ಹೆಸರು ಧರ್ಮವ್ರತ. ಅವನು ಅತ್ಯಂತ ಕರುಣಾಳು, ದೇವರಲ್ಲಿ ನಂಬಿಕೆ ಉಳ್ಳವನು. ಅವನು ನಿಸ್ವಾರ್ಥ ಜೀವಿ. ಜನರಿಗೆ ಉಪಯುಕ್ತ ಆಗುವಂತಹ ಕಾರ್ಯಗಳನ್ನು ಮಾಡಿ ಜನರಿಂದ ಮನ್ನಣೆ ಪಡೆದಿದ್ದನು. ಅವನು ತನ್ನ ಬಳಿ ಶೇಖರವಾಗಿರುವ ಹಣವನ್ನು ಜನರ ಉಪಯೋಗಕ್ಕೆ ವೆಚ್ಚ ಮಾಡುತ್ತಿದ್ದನು. ಆಗಾಗ್ಗೆ ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಿದ್ದನು. ಸಂಚಾರ ಮಾಡುವ ಸಮಯದಲ್ಲಿ ಜನರು ನೀರು ಸಿಗಲಿ ಎಂದು ಕೆರೆ ಬಾವಿಗಳನ್ನು ತೋಡಿಸಿದನು. ಸಂಚಾರ ಮಾಡುವ ಸಮಯದಲ್ಲಿ ಜನರಿಗೆ ನೀರು ಸಿಗಲಿ ಎಂದು ಕೆರೆ ಬಾವಿಗಳನ್ನು ತೋಡಿಸಿದನು. ಕಷ್ಟ ಕೋಟಲಗಳಲ್ಲಿ ಇರುವ ಬಡವರಿಗೆ ಹಣ ಸಹಾಯ ಮಾಡುತ್ತಿದ್ದನು. ಧರ್ಮವ್ರತನು ಧರ್ಮಕ್ಕೆ ಹೆಸರುವಾಸಿ. ಒಂದು ದಿನ ಧರ್ಮವ್ರತನ ಮನೆಗೆ ತ್ರಿಲೋಕ ಸಂಚಾರಿ ನಾರದ ಆಗಮಿಸಿದನು. ನಾರದ ತನ್ನ ಮಹತಿ ವೀಣೆಯನ್ನು ಮೀಟುತ್ತಾ ಲೋಕ ಕಲ್ಯಾಣಕ್ಕಾಗಿ ಭೂಲೋಕಕ್ಕೆ ಆಗಮಿಸಿದನು. ಧರ್ಮವ್ರತ ನಾರದನ ಆಗಮನದಿಂದ ಸಂತುಷ್ಟನಾದನು. ಅವನು ಆದರ ಅಕ್ಕರೆಯಿಂದ ನಾರದನಿಗೆ ಆಹ್ವಾನ ನೀಡಿದನು. ನಾರದನಿಗೆ ಕುಳಿತುಕೊಳ್ಳಲು ಪೀಠ ನೀಡಿದನು. ಅರ್ಘ್ಯ ಆಚಮನಾದಿಗಳನ್ನು ಮಾಡಿದನು. ನಾರದ ಧರ್ಮವ್ರತನ ಗುಣ ನೋಡಿ ಸಂತೃಪ್ತಿಯಿಂದ ನಕ್ಕರು. ಸ್ವಾಮಿ, ನೀವು ತ್ರಿಲೋಕ ಸಂಚಾರಿಗಳು. ನಿಮ್ಮ ಆಗಮನದಿಂದ ನನ್ನ ಮನಸ್ಸು ಮನೆ ಸಂತುಷ್ಟವಾಯಿತು. ತಾವು ನನ್ನ ಮನೆಗೆ ಬಂದ ಉದ್ದೇಶ ಏನು? ನನ್ನಿಂದ ಏನಾಗಬೇಕು? ನೀವು ನನಗೆ ಅಪ್ಪಣೆ ಕೊಡಿ. ನಾರದ ಧರ್ಮವ್ರತನ ಕಡೆಗೆ ತಿರುಗಿ, ಅಯ್ಯ, ನಾನು ನಿನ್ನ ಬಳಿಗೆ ಬಂದ ಉದ್ದೇಶವನ್ನು ತಿಳಿಸುವೆನು. ನೀನು ಸದಾಕಾಲ ಸತ್ಕಾರ್ಯಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡಿರುವುದು ನನಗೆ ಸಂತೋಷ. ಆದರೆ ಕಾರ್ತಿಕ ಮಾಸದಲ್ಲಿ ಬರುವ ಉತ್ಥಾನ ದ್ವಾದಶಿ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡು. ನೀನು ಅಂದು ವ್ರತವನ್ನು ಆಚರಿಸಿ ಸಾಲಿಗ್ರಾಮವನ್ನು ಉತ್ತಮ ಬ್ರಾಹ್ಮಣನಿಗೆ ದಾನ ಮಾಡು. ಅಂದು ನೀನು ಇಂತಹ ವ್ರತವನ್ನು ಆಚರಿಸಿ ಹಿಂದಿನ ಜನ್ಮ ಮತ್ತು ಮುಂದಿನ ಜನ್ಮಗಳಲ್ಲಿ ಮಾಡುವ ಪಾಪಕರ್ಮಗಳನ್ನು ನಶಿಸಿ ಹೋಗುವಂತೆ ಮಾಡುತ್ತವೆ. ನಿನ್ನ ತಂದೆ ಇಂದಿಗೂ ನರಕದಲ್ಲಿ ಬಿದ್ದು ಒದ್ದಾಡುತ್ತಿದ್ದಾನೆ. ಅವನ ಜೀವನದಲ್ಲಿ ಮುಕ್ತಿ ಲಭಿಸಲು ನೀನು ಇಂದು ಇಂತಹ ದಾನ ಮಾಡಲು ಮುಂದಾಗು. ಸಾಲಿಗ್ರಾಮ ದಾನದಿಂದ ನಿನ್ನ ತಂದೆಗೆ ಪುಣ್ಯಲೋಕ ಲಭಿಸಿ ಮಾಡಿದ ಪಾಪಗಳು ನಾಶವಾಗುತ್ತವೆ. ನಾರದ ಮಹರ್ಷಿಗಳ ಮಾತುಗಳಿಂದ ಧರ್ಮವ್ರತನು ಸಂತೋಷಗೊಳ್ಳಲಿಲ್ಲ. ಅವನು ಉದಾಸೀನದಿಂದ, ಮಹರ್ಷಿಗಳೇ, ನನ್ನ ತಂದೆಯನ್ನು ಪಾಪಗಳಿಂದ ವಿಮುಕ್ತಿಗೊಳಿಸಲು ನಾನು ಸಕಲ ದಾನಗಳನ್ನು ಮಾಡಿರುವೆ. ಗೋವು, ಚಿನ್ನ, ಬೆಳ್ಳಿ, ಭೂದಾನ ಮಾಡಿರುವೆನು. ನೀವು ಹೇಳಿದ ಸಾಲಿಗ್ರಾಮ ದಾನ ಮಾಡುವುದರಿಂದ ನನ್ನ ತಂದೆ ಪಾಪಗಳಿಂದ ಹೊರಬಂದು ಪುನೀತರಾಗುತ್ತಾರೆ ಎನ್ನುವ ನಂಬಿಕೆ ನನಗೆ ಇಲ್ಲ. ನಾನು ಅಪಾರ ಶ್ರೀಮಂತ. ಸಣ್ಣ ಪುಟ್ಟ ದಾನಗಳನ್ನು ಮಾಡಲಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾರದ ಧರ್ಮವ್ರತನ ದುಃಖ ಕಂಡು ಕನಿಕರಗೊಂಡನು. ಅವರು ಧರ್ಮವ್ರತನಿಗೆ ಸಂತಾಪ ಸೂಚಿಸಿ ಸಂತೈಸುತ್ತಾ ಹೇಳಿದರು, ಧರ್ಮವ್ರತ, ನೀನು ತಪ್ಪು ತಿಳುವಳಿಕೆ ಹೊಂದಿರುವೆ. ಸಾಲಿಗ್ರಾಮ ಎಂದರೆ ಕೇವಲ ಶಿಲೆ ಎಂದು ಭಾವಿಸಬೇಡ. ಅದು ಶಿಲೆ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣ ವಾಸ ಮಾಡುವ ಜಾಗ, ತಾಣ. ಸಾಲಿಗ್ರಾಮ ವಿಷ್ಣುವಿಗೆ ಅತ್ಯಂತ ಪ್ರೀತಿ ಪಾತ್ರ. ನಿನ್ನ ತಂದೆಗೆ ಮುಕ್ತಿ ದೊರೆಯಲು, ನರಕದಿಂದ ಪಾರಾಗಲು ಸಾಲಿಗ್ರಾಮ ದಾನ ಮಾಡುವುದು ಮಾತ್ರ. ನೀನು ಉದಾಸೀನ ಮಾಡಬೇಡ. ನಿನ್ನ ತಂದೆಗೆ ಮುಕ್ತಿ ದೊರಕಲು ಈ ಮಾರ್ಗವನ್ನು ಅನುಸರಿಸು. ಧರ್ಮವ್ರತ ನಾರದ ಮಹರ್ಷಿಗಳ ಮಾತಿಗೆ ಕಿವಿಗೊಡಲಿಲ್ಲ. ಅವನು ಉದಾಸೀನದಿಂದ ನಾರದ ಮಹರ್ಷಿಗಳು ಹೇಳಿದ ಮಾತುಗಳನ್ನು ಮರೆತು ಬಿಟ್ಟನು. ಹೀಗೆ ವರ್ಷಗಳು ಉರುಳಿ ಧರ್ಮವ್ರತನು ಮರಣ ಹೊಂದಿದನು. ಅವನು ಸಾಲಿಗ್ರಾಮ ಎನ್ನುವುದು ಕೇವಲ ಒಂದು ಕಲ್ಲು, ಶಿಲೆ ಎಂದು ಭಾವಿಸಿದ್ದರಿಂದ ನರಕ ನೋಡಬೇಕಾಯಿತು. ಅವನು ನರಕದಲ್ಲಿ ಅನೇಕ ಕಷ್ಟಗಳನ್ನು, ಯಾತನೆ, ನೋವು, ಸಂಕಟಗಳನ್ನು ಅನುಭವಿಸಿದನು. ಮುಂದೆ ಅನೇಕ ಜನ್ಮಗಳನ್ನು ತಾಳಬೇಕಾಯಿತು. 3 ಜನ್ಮಗಳಲ್ಲಿ ಹುಲಿ, ಇನ್ನೊಂದು 3 ಜನ್ಮ ಮಂಗವಾಗಿ ಜನಿಸಿದನು. ಹಾಗೆಯೇ ಇನ್ನು 5 ಜನ್ಮಗಳಲ್ಲಿ ಎತ್ತು, 10 ಜನ್ಮಗಳಲ್ಲಿ ಹೆಣ್ಣು ಜನ್ಮ ಪಡೆದನು. 11ನೇ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಮಗಳಿನ ರೂಪದಲ್ಲಿ ಜನ್ಮ ತಾಳಿ ಬಂದನು. ಮಗಳು ಬೆಳೆದು ಯೌವನವತಿಯಾದಳು.
ತಂದೆ ಮಗಳಿಗೆ ಉತ್ತಮ ಗುಣ ಸತ್ಕುಲ ವರ್ತನೆ ಇರುವ ಬ್ರಾಹ್ಮಣನನ್ನು ಕರೆತಂದು ವಿವಾಹ ಮಾಡಿದನು. ಕೇವಲ ಒಂದೆರಡು ವರ್ಷಗಳಲ್ಲಿ ಬ್ರಾಹ್ಮಣ ಕುಮಾರ ತೀರಿಕೊಂಡು ಅವಳು ವಿಧವೆ ಪಟ್ಟ ಹೊರಬೇಕಾಯಿತು. ತನ್ನ ಮಗಳು ಚಿಕ್ಕ ವಯಸ್ಸಿಗೆ ವಿಧವೆಯಾದಳು ಎಂದು ಬ್ರಾಹ್ಮಣ ಚಿಂತನಾಗಿ ನೋವು ಅನುಭವಿಸಿದನು. ತನ್ನ ಮಗಳ ಪರಿಸ್ಥಿತಿಗೆ ಕಾರಣ ಏನು ಎಂದು ಬ್ರಾಹ್ಮಣ ಯೋಚಿಸಿದಾಗ ಅವನ ದಿವ್ಯ ದೃಷ್ಟಿಗೆ ಹೊಳೆಯಿತು. ಮಗಳ ಬಾಲ ವಿಧವೆ ಪಟ್ಟ ಕಳೆದು ಹೋಗಲು ಬ್ರಾಹ್ಮಣ ಒಂದು ದಾರಿಯನ್ನು ಹುಡುಕಿದನು. ಅವನು ಕಾರ್ತೀಕ ಮಾಸದ ಉತ್ಥಾನ ದ್ವಾದಶಿ ದಿನದಂದು ಸಾಲಿಗ್ರಾಮ ಉತ್ತಮ ಬ್ರಾಹ್ಮಣನಿಗೆ ದಾನ ಮಾಡಿಸಿದನು. ದೇವರ ಅನುಗ್ರಹ ಕರುಣೆಯಿಂದ ತೀರಿಕೊಂಡ ಬ್ರಾಹ್ಮಣ ಕುಮಾರ ಎದ್ದು ಕುಳಿತನು. ತಾನು ನಿದ್ರೆಯಿಂದ ಎದ್ದು ಕುಳಿತವನಂತೆ ಎಚ್ಚರಗೊಂಡನು. ದಂಪತಿಗಳು ನೂರ್ಕಾಲ ಬದುಕಿ ಬಾಳಿದರು. ಹೀಗೆ ಪ್ರತಿ ವರ್ಷವೂ ಕಾರ್ತೀಕ ಮಾಸ ಉತ್ಥಾನ ದ್ವಾದಶಿಯಂದು ದಿನ ಸಾಲಿಗ್ರಾಮ ದಾನ ಮಾಡುತ್ತಿದ್ದರು. ಹೀಗೆ ಧರ್ಮವ್ರತನ ಪಾಪಗಳು ಸಾಲಿಗ್ರಾಮ ದಾನ ಮಾಡಿದ್ದರಿಂದ ನಶಿಸಿ ಹೋಯಿತು. ಅವನು ಕೊನೆಯಲ್ಲಿ ಜನ್ಮರಾಹಿತ್ಯ ಪಡೆದು ವಿಷ್ಣು ಸಾಯುಜ್ಯ ಪಡೆದು ಮುಕ್ತಿ ಹೊಂದಿದನು. ಧರ್ಮವ್ರತ ತನ್ನ ಹಿಂದಿನ ಜನ್ಮದಲ್ಲಿ ನಾರದ ಮಹರ್ಷಿಗಳು ಹೇಳಿದ ಮಾತುಗಳನ್ನು ನೆನಪಿಗೆ ತಂದುಕೊಂಡನು. ಅವನು ಕೂಡಲೇ ಭಕ್ತಿಪರವಶನಾಗಿ ಕಾರ್ತೀಕ ಮಾಸದಲ್ಲಿ ತನ್ನ ತಂದೆಯನ್ನು ನರಕದಿಂದ ವಿಮುಕ್ತಿಗೊಳಿಸಲು ಸಾಲಿಗ್ರಾಮ ದಾನ ಮಾಡಿದನು. ಹೀಗೆ ಅವನ ತಂದೆಯೂ ಸಹ ನರಕದಿಂದ ಮುಕ್ತಿ ಹೊಂದಿದನು. ಸಾಲಿಗ್ರಾಮ ಎನ್ನುವುದು ಕೇವಲ ಶಿಲೆಯಲ್ಲ ಎಂದು ತಿಳಿದುಕೊಂಡನು. ಜನಕ ಮಹಾರಾಜ, ಈಗ ನಿನಗೆ ಸಾಲಿಗ್ರಾಮದ ಅರ್ಥ ಮಹತ್ವ ಅರಿವಾಯಿತೆ. ನೀನೂ ಸಹ ಕೃಷ್ಣನ ರೂಪ ಇರುವ ಸಾಲಿಗ್ರಾಮವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ದಿನ ದಾನ ಮಾಡು, ನಿನಗೆ ಸದ್ಗತಿ ದೊರಕುತ್ತದೆ. ವಸಿಷ್ಠ ಮುನಿಗಳ ಮಾತು ಕೇಳಿ ಜನಕ ಮಹಾರಾಜ ವಿನಯದಿಂದ ಕೈ ಮುಗಿದನು ಎಂಬಲ್ಲಿಗೆ 12ನೇ ಅಧ್ಯಾಯ ಮುಗಿಯಿತು.